ಮಕ್ಕಳೇ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಸರಿಯಾದ ಕ್ರಮದಲ್ಲಿ ಮುಗಿಸಿ ಹಸ್ತಿನಾಪುರಕ್ಕೆ ಬರುವುದರ ಬಗ್ಗೆ ನಿರ್ಧರಿಸುತ್ತಾರೆ. ನಂತರ ಅವರು ಉಪಪ್ಲಾವ್ಯದಲ್ಲಿ ಬಂದು ಉಳಿದುಕೊಳ್ಳುತ್ತಾರೆ. ಉತ್ತರೆಯ ವಿವಾಹವನ್ನು ಉಪಪ್ಲಾವ್ಯದಲ್ಲಿಯೇ ಅವರು ಮಾಡುವ ಸಂದರ್ಭ ಬರ್ತದೆ. ಯಾಕೆಂದರೆ ಇನ್ನೂ ಅವರು ರಾಜ್ಯಾಧಿಕಾರವನ್ನಾಗಲಿ ಅಥವಾ ವನವಾಸದ ನಂತರದಲ್ಲಿ ರಾಜ್ಯಕ್ಕೆ ಹೊಕ್ಕಿದ್ದಾಗಲಿ ಇರಲಿಲ್ಲವಾಗಿತ್ತು. ಮತ್ತು ಆ ಸಂದರ್ಭದಲ್ಲಿ ತಮ್ಮ ಭೀಷ್ಮಾದಿಗಳನ್ನಾಗಲಿ ವಿದುರ ಅವರ ಸಂಬಂಧಿಗಳನ್ನಾಗಲಿ ಆಹ್ವಾನಿಸುವುದು ಕೂಡ ಅವರಿಗೆ ಸಮಯವಲ್ಲಾಗಿತ್ತು. ಹಾಗಾಗಿ ಅಭಿಮನ್ಯುವಿನ ವಿವಾಹ ಉತ್ತರೆಯೊಂದಿಗೆ ನಡೆಯಿತು. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದವನು ಧರ್ಮರಾಜನಿಗೆ ಸೂಚಿಸಿದ್ದ. ಧರ್ಮರಾಜ, ನೀವು ದ್ಯೂತದಲ್ಲಿ ವಿಧಿಸಿದಂತಹ ಷರತ್ತನ್ನು ಸರಿಯಾದ ಕ್ರಮದಲ್ಲಿ ಮುಗಿಸಿದ್ದೀರಿ, ಧರ್ಮದಂತೆಯೇ ನಡೆದುಕೊಂಡಿದ್ದೀರಿ. ಇನ್ನು ಮುಂದೆ ಸಹ ನೀನು ಕೌರವನಲ್ಲಿ ಹೋಗಿ ನಿನಗೆ ಬರತಕ್ಕಂತಹ ರಾಜ್ಯಾಧಿಕಾರವನ್ನು ಕೇಳು. ಇಲ್ಲವಾದಲ್ಲಿ ಅವನು ಕೊಡದೇ ಇದ್ದ ಸಂದರ್ಭದಲ್ಲಿ ನನಗೂ ಕೂಡ ಹೇಳಿ ಕಳುಹಿಸು, ಬರುತ್ತೇನೆ ಎಂದು ಧೈರ್ಯವನ್ನು ಹೇಳಿ ದ್ವಾರಕೆಗೆ ಹೋಗ್ತಾನೆ. ಇತ್ತ ಧರ್ಮರಾಜ ದ್ರುಪದ ಪುರೋಹಿತರಾದಂತಹ ಶತಾನಂದರನ್ನು ಕೌರವನಲ್ಲಿಗೆ ಸಂಧಿಗಾಗಿ ಕಳಿಸ್ತಾರೆ. ಪಾಂಡವರು ವನವಾಸವನ್ನು ಮುಗಿಸಿ ಬಂದಿದ್ದಾರೆ. ಅವರು ಸಹೋದರರು. ಈಗ ಅವರಿಗೆ ರಾಜ್ಯವನ್ನು ಕೊಡಬೇಕು ಎಂಬುದಾಗಿ ಕೌರವನಿಗೆ ಹೇಳಿದಾಗ, ಕೌರವನು ಕ್ಷತ್ರಿಯರಾದವರು ಯುದ್ಧದಿಂದಲೇ ಯುದ್ಧಮುಖವಾಗಿಯೇ ಭೂಮಿಯನ್ನು ತೆಗೆದುಕೊಳ್ಳಬೇಕೇ ವಿನಃ ಧರ್ಮವಲ್ಲ. ಆದ್ದರಿಂದ ಭೂಮಿಯನ್ನು ತೆಗೆದುಕೊಳ್ಳುವುದಿದ್ದರೆ ಯುದ್ಧದಿಂದಲೇ ತೆಗೆದುಕೊಳ್ಳಿ ಎಂಬುದಾಗಿ ಹೇಳಿ ಕಳಿಸ್ತಾನೆ. ಆಗ ಧರ್ಮರಾಜ ಕೃಷ್ಣನನ್ನು ತನ್ನೊಂದಿಗೆ ಬರಮಾಡಿಕೊಳ್ಳುವುದಕ್ಕಾಗಿ ಅರ್ಜುನನನ್ನು ಕಳಿಸ್ತಾನೆ. ಅರ್ಜುನ ಹೋಗುವಾಗ ಅನೇಕ ಶುಭ ಸೂಚನೆಗಳು ಆಗ್ತವೆ, ಶುಭ ಶಕುನಗಳು ಆಗ್ತವೆ. ದ್ವಾರಕೆಗೆ ಬರ್ತಾನೆ. ಬಂದು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಭೋಜನವನ್ನು ಮುಗಿಸಿ ನಿದ್ರೆಯಲ್ಲಿರ್ತಾನೆ. ಕೃಷ್ಣಂದು ಯಾವಾಗೂ ಯೋಗನಿದ್ರೆ ಅದು, ಅವನಿಗೆಲ್ಲ ಹೊರಗಿನ ವ್ಯವಹಾರ ತಿಳಿತಾ ಇರ್ತದೆ. ಆ ಸಂದರ್ಭದಲ್ಲಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಮಲಗಿರುವಾಗ ತಾನು ಎಬ್ಬಿಸುವುದು ಸರಿಯಲ್ಲ, ಅವನು ಎದ್ದ ನಂತರದಲ್ಲಿ ಅವನ ದರ್ಶನ ಮಾಡ್ತೇನೆ, ಅಲ್ಲಿಯವರೆಗೆ ತಾನು ಅವನ ಕಿಂಕರನಾದಂತಹ ಅವನ ಭಕ್ತನಾದಂತಹ ತಾನು ಪರಮಾತ್ಮನ ಕಾಲ ಬುಡದಲ್ಲಿಯೇ ಕುಳಿತುಕೊಳ್ಳುತ್ತೇನೆ ಎಂದು ಕೈ ಮುಗಿದು ನಿಂತುಕೊಳ್ಳುತ್ತಾನೆ. ಅದೇ ಸಂದರ್ಭದಲ್ಲಿ ಕೌರವನು ಕೂಡ ಕೃಷ್ಣನನ್ನು ತನ್ನೆಡೆಗೆ ಮಾಡಿಕೊಳ್ಳಬೇಕು ಎಂಬ ಭಾವದಿಂದ ಕೃಷ್ಣನಲ್ಲಿಗೆ ಬರ್ತಾನೆ. ಕೃಷ್ಣ ನಿದ್ರೆಯಲ್ಲಿದ್ದದನ್ನು ನೋಡ್ತಾನೆ. ಓಹೋ, ಅರ್ಜುನನೂ ಬಂದಿದ್ದಾನೆ. ಕೃಷ್ಣನೊಬ್ಬ ಗೋವಳ, ಅರ್ಜುನ ಅವನನ್ನೇ ನಂಬಿದ್ದವನು. ಇವರ ಸ್ವಭಾವವೇ ಹೀಗೆ. ಆದರೆ ನಾನು ಹಾಗಲ್ಲ, ಚಕ್ರಾಧಿಪತಿ ಆಗತಕ್ಕಂಥವನು. ಈಗಲೂ ಒಂದು ರೀತಿಯಿಂದ ಚಕ್ರಾಧಿಪತಿಯೇ. ನಮಗೆ ಭೂಷಣವಾದದ್ದು ತಲೆಯ ಮೇಲೆ ಇರತಕ್ಕಂತಹ, ಎತ್ತರದಲ್ಲಿರತಕ್ಕಂತಹ ಗೌರವಯುತವಾದಂತಹ ಸ್ಥಾನ ಅಂಥೇಳಿ ಅವನು ಕೃಷ್ಣನ ತಲೆಯ ಬದಿಯಲ್ಲಿರುವಂತಹ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಕೃಷ್ಣ ಎದ್ದೇಳುತ್ತಾನೆ. ಓಹೋ, ಅರ್ಜುನ ಬಂದಿದ್ದಾನೆ. ಅದೇ
ಕೌರವ ಅಣ್ಣ ತಮ್ಮಂದಿರು ಕೂಡಿ ಬಂದಿದ್ದರಲ್ಲ, ತುಂಬ ಸಂತೋಷವಾಯಿತು, ನಿಜವಾಗಿಯೂ ಸಂತೋಷವಾಯಿತು ಎಂಬುದಾಗಿ ಅವರಿಗೆ ಹೇಳ್ತಾನೆ. ಆಗ ಕೌರವ ಹೇಳ್ತಾನೆ, ಇಲ್ಲ, ಕೂಡಿ ಬಂದದ್ದಲ್ಲ ಇದು. ಇಬ್ಬರೂ ಕೌರವ ಪಾಂಡವರು ಯುದ್ಧವನ್ನು ಗಂಟಿಕ್ಕಿಕೊಂಡಿದ್ದೇವೆ. ಸದ್ಯದಲ್ಲಿಯೇ ಯುದ್ಧ ನಡೆಯಲಿದೆ. ಆ ಯುದ್ಧದಲ್ಲಿ ಕೃಷ್ಣ, ನೀನು ನಮ್ಮಿಬ್ಬರಿಗೂ ನೆರವಾಗಬೇಕು, ಅದನ್ನು ಕೇಳಲಿಕ್ಕಾಗಿ ಬಂದಿದ್ದೇವೆ ಎಂಬುದಾಗಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀವಿಬ್ಬರೂ ಸಹೋದರರು, ಕೌರವರು ಪಾಂಡವರು ಒಂದಾಗಿದ್ದರೆ ನೀವು ವೀರಾದಿ ವೀರರಾಗಿ ಎಲ್ಲರನ್ನೂ ಎದುರಿಸಿ ಏಕಚಕ್ರಾಧಿಪತಿಗಳಾಗಿ ಬದುಕಬಹುದು. ಅದನ್ನು ಬಿಟ್ಟು ಯುದ್ಧವನ್ನು ಗಂಟಿಕ್ಕಿಕೊಂಡರೆ ಅದೆಷ್ಟೋ ಜನರ ಸಾವು ನೋವುಗಳು ಸಂಭವಿಸುತ್ತವೆ. ನಾವು ನಿಮ್ಮಿಬ್ಬರಿಗೂ ಸಂಬಂಧಿಗಳಾದವರಿಗೆ ಯಾರ ಬಳಿಗೆ ಹೋಗಲಿ, ಯಾರನ್ನು ಬೆಂಬಲಿಸಲಿ ಹೇಳತಕ್ಕಂತಹ ತೊಳಲಾಟದಲ್ಲಿ ಒಂದು ಪಂಗಡವನ್ನು ಸೇರಿಕೊಳ್ತಾರೆ, ಕೊನೆಯಲ್ಲಿ ಹತರಾಗುತ್ತಾರೆ. ಇಂತಹ ಸಂದರ್ಭವನ್ನು ಹೋಗಲಾಡಿಸಲು ನಿಮ್ಮಲ್ಲಿರುವಂತಹ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಕೇವಲ ಒಂದು ಭೂಮಿಗಾಗಿ ಇಷ್ಟೆಲ್ಲ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ. ಅದಾದರೆ ನಾವೆಲ್ಲ ಸಂತೋಷವಿರಬಹುದು ಎಂಬುದಾಗಿ ಬುದ್ಧಿವಾದವನ್ನು ಹೇಳ್ತಾನೆ. ಕೌರವ ಕೃಷ್ಣನಿಗೆ ಉದ್ದಟವಾಗಿ ವರ್ತಿಸ್ತಾನೆ. ಕೃಷ್ಣ, ನಿನ್ನ ಹರಿಕೀರ್ತನೆಯನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದವರಲ್ಲ. ನಮಗೆ ನಡೆಯತಕ್ಕಂತಹ ಯುದ್ಧದಲ್ಲಿ ನೀನು ಬಲವಾಗಬೇಕು, ಇದನ್ನೇ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಆಗ ಕೃಷ್ಣ, ಓಹೋ, ಇದೇ ನಿರ್ಣಯವೇ, ಹಾಗಿದ್ದರೆ ಮೊದಲು ಬಂದಂತಹ ಪಾರ್ಥನ ವಿಚಾರವನ್ನು ಕೇಳ್ತೇನೆ, ತಾನು ಏನಾಗಬೇಕು ಎಂಬುದಾಗಿ ಅಂತ ಹೇಳಿದಾಗ ಕೌರವನು ಕೂಡ ಅದನ್ನು ಒಪ್ಪಿಕೊಳ್ತಾನೆ. ಅರ್ಜುನ, ನಿನ್ನ ಅಭಿಪ್ರಾಯ ಏನು? ಕೃಷ್ಣ, ನಾವು ಯಾವಾಗಲೂ ನಂಬಿದ್ದು ನಿನ್ನನ್ನು. ಪಾಂಡವರು ಯಾವುದನ್ನೇ ಬಿಟ್ಟರೂ ಸಹಿತ ಕೃಷ್ಣನನ್ನು ಬಿಡುವಂತೆ ಇಲ್ಲ. ಆದ್ದರಿಂದ ಕೃಷ್ಣ ನನಗೆ ಬೇಕು, ಕೃಷ್ಣ ನಮಗೆ ಬಲವಾಗಬೇಕು. ಇದು ನನ್ನ ಅಣ್ಣನಾದಂತಹ ಧರ್ಮರಾಜನ ಆದೇಶವೂ ಹೌದು, ನಮ್ಮೆಲ್ಲರ ಒಪ್ಪಿದ ನಿರ್ಣಯವೂ ಹೌದು ಎಂದು ಹೇಳಿದಾಗ ಕೃಷ್ಣ ಕೌರವನಿಗೆ ಹೇಳ್ತಾನೆ, ಹಾಗಿದ್ದಾಗ ನೀವಿಬ್ಬರೂ ನನ್ನಲ್ಲಿ ಯಾರ ಬಲಕ್ಕೆ ಬರಬೇಕು ಎಂಬುದಾಗಿ ಹೇಳ್ತಾ ಇದ್ದೀರಿ. ಹಾಗಾಗಿ ನಾನು ಅರ್ಜುನ ಹೇಳಿದಂತೆ ಅರ್ಜುನನ ಬಲಕ್ಕೆ ನಾನು ಒಬ್ಬನೇ ಇರ್ತೇನೆ. ಬಲರಾಮಾದಿ ಒಂದು ಅಕ್ಷೋಹಿಣಿ ಯಾದವರ ಸೈನ್ಯವು ಕೌರವನಿಗೆ ಇರ್ತದೆ ಎಂಬುದಾಗಿ ಹೇಳ್ತಾನೆ. ಆಗ ಕೌರವ ಅವನಿಗೆ ಹೇಳ್ತಾನೆ, ಕೃಷ್ಣ, ಇದು ನನಗೆ ಮೊದಲೇ ತಿಳಿದಂತಹ ವಿಚಾರ, ಇದು ನನಗೆ ಹೊಸದಲ್ಲ. ನೀನು ಪಾಂಡವರ ಪಕ್ಷಪಾತಿಯೇ ಹೊರತು ನನ್ನೊಂದಿಗೆ ಬರತಕ್ಕಂಥವನಲ್ಲ. ಆದರೂ ಸಹಿತ ನಾನು ನೀತಿ ತತ್ವಗಳನ್ನು ಬಿಡಬಾರದು ಎಂಬ ದೃಷ್ಟಿಯಿಂದ ನಿನ್ನಲ್ಲಿ ಬಂದು ಕೇಳಿದ್ದೇನೆ. ಆದರೆ ಒಂದು ಮಾತು, ನೀನು ಹೇಳಿದೆ, ಪಾಂಡವರ ಪಕ್ಷಪಾತಿಯಾದಂತಹ ನೀನು ಯುದ್ಧದಲ್ಲಿ ಯಾರನ್ನು ಇರಿಯಬಾರದು, ನೇರವಾದಂತಹ ಯುದ್ಧವನ್ನು ಮಾಡಬಾರದು ಎಂಬ ಮಾತನ್ನು ತೆಗೆದುಕೊಂಡು ಕೌರವ ಅಲ್ಲಿಂದ ಹಿಂದಿರುಗುತ್ತಾನೆ. ನಂತರ ಕೃಷ್ಣ ಮುಂದೆ ಅರ್ಜುನನ ಸಾರಥಿ ಆಗ್ತಾನೆ. ಇದು ಒಂದು ಮಹಾಭಾರತದಲ್ಲಿ ಬರುವ ಕತೆ. ನೀವೆಲ್ಲ ಓದಿ ತಿಳಿದುಕೊಳ್ಳಿ. ವಿ ಎನ್ ಭಾಗವತ್.